ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಬಗ್ಗೆ ಮಾತಾಡೋದಕ್ಕೆ ಹಿರಿಯ ಪತ್ರಕರ್ತರು ಮತ್ತು ವಿಶ್ಲೇಷಕರು ಆದಂತಹ ಸಮೀವುಲ್ಲಾ ಅವರು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ಕಾರ. ಸರ್, ಈಗ ಎಲ್ಲವೂ ಹೊಸಬರಿಂದ ಆಗಲ್ಲ ಅಥವಾ ಎಲ್ಲವೂ ಹಳಬರಿಂದ ಆಗಲ್ಲ. ಹಳೆ ಬೇರು ಹೊಸ ಚಿಗುರು, ಅನುಭವನೂ ಬೇಕು, ಹೊಸತನನೂ ಬೇಕು. ಬಟ್ ಇದರಲ್ಲಿ ಯಾರು ಅನುಭವಿಗಳು ಯಾರು ಹೊಸಬ್ರು ಅಂತ ಸೆಗ್ರಿಗೇಟ್ ಮಾಡೋದಿದೆಯಲ್ಲ, ಅದೇ ಕೂದಲು ಸೀಳೋ ಕೆಲಸ. ಬಟ್ ರಾಮಲಿಂಗಾರೆಡ್ಡಿ ಅಂತಹ ನಾಯಕರ ಅವಶ್ಯಕತೆ ಇದೆಯಾ ಇಲ್ವಾ ಅವ್ರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಇದೇ ಖಾತೆ ಬೇಕು ಅದೇ ಖಾತೆ ಬೇಕು ಅನ್ನುವ ಈ ಅಪಸ್ವರ ಇದೆಯಲ್ಲ ಸರ್, ಇದು ಪಕ್ಷಕ್ಕೆ ಹೆಂಗೆ ಡ್ಯಾಮೇಜ್ ಆಗುತ್ತೆ ಮತ್ತು ಇದು ರಿಸಾಲ್ವ್ ಮಾಡೋಕ್ಕಾಗದೇ ಇರೋ ಪ್ರಾಬ್ಲಮ್ಮ. ಈ ಥರದ ಭಾವನೆ ರಾಮಲಿಂಗಾರೆಡ್ಡಿ ನಾಯಕರಿಗೆ ಬಂದಿದ್ದಾದ್ರೂ ಯಾಕೆ? ಒಂದು ರಾಮಲಿಂಗಾರೆಡ್ಡಿ ಅವರು ಈಗ ಒಂದು ಉದಾಹರಣೆಯನ್ನ ನಾನು ಹೇಳ್ತೀನಿ. ಈ ಹಿಂದೆ ಅವರು ಪಕ್ಷ ಬಿಟ್ಟು ಹೋಗ್ತಾರೆ ಅನ್ನೋ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರು ಅವ್ರ ಮನೆಗೆ ಹೋಗಿದ್ರು, ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ರು, ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗಿದ್ರು, ಸುರ್ಜೇವಾಲಾ ಅವ್ರ ಮನೆಗೆ ಹೋಗಿದ್ರು. ಹೋಗ್ಬಿಟ್ಟು ನಿಮಗೆ ಸೂಕ್ತ ಗೌರವ, ಸೂಕ್ತ ಅಧಿಕಾರ ಮತ್ತು ಸೂಕ್ತ ರೀತಿಯಲ್ಲಿ ನಿಮಗೆ ನಾವು ಎಲ್ಲ ಗೌರವವನ್ನ ಕೊಡ್ತೇವೆ ಅಂತ ಹೇಳಿ ವಾಪಸ್ಸು ಪಕ್ಷದಲ್ಲೇ ಇರುವ ತರ ನೋಡ್ಕೊಂಡು. ನಂಬರ್ 1, ರಾಮಲಿಂಗಾರೆಡ್ಡಿ ಅವ್ರು ಹೇಳೋದ್ ಏನು ಅಂತಂದ್ರೆ, ನನಗೆ ಗೌರವವನ್ನು ಕೊಡ್ತೀನಿ, ಸೂಕ್ತ ಅಧಿಕಾರವನ್ನು ಕೊಡ್ತೀನಿ ಅಂತ ಹೇಳಿ ನನಗೆ ವಾಪಸ್ ಇಲ್ಲಿ ಸೇರಿಸ್ಕೊಂಡು ಜೊತೆಗೆ ಈಗ ಪೋರ್ಟ್ಫೋಲಿಯೋನ ನಿಮಗೆ ಕೊಡ್ತೀನಿ ಅಂತ ಮಾತು ಕೊಟ್ಟು ಆ ಮಾತಿನಂತೆ ನೀವು ನಡ್ಕೊಳ್ಳಿ ಅಂತ ಕೇಳ್ತಿದ್ದಾರೆ. ಈಗ ಅಧಿಕಾರ ಹಸ್ತಾಂತರ ನಡೆದಿದ್ದೆ ಆ ಲೆಕ್ಕದ ಮೇಲೆ ಕೊಟ್ಟ ಮಾತಿನಂತೆ ಅಧಿಕಾರ ಕೊಟ್ಟಿದ್ದೇವೆ ಅಂತ ಸಿದ್ದರಾಮಯ್ಯನವರು ಅದನ್ನೇ ಹೇಳಿದ್ದು, ಡಿ.ಕೆ. ಶಿವಕುಮಾರ್ ಅವರು ಕೂಡ ಆರಂಭದಲ್ಲೇ ಹೇಳಿದ್ದು. ಹೀಗಾಗಿ ಕೊಟ್ಟ ಮಾತಿನಂತೆ ಪೋರ್ಟ್ಫೋಲಿಯೋ ಕೊಡಿ ಅಂತ ಅವ್ರು ಕೇಳ್ತಿದ್ದಾರೆ. ನಂಬರ್ 1. ನಂಬರ್ 2, ಕೊಡ್ತೀನಿ ಅಂತ ಹೇಳಿ ಕೊಡದಲೇ ಇರೋದ್ರಿಂದ ನನ್ನ ಆತ್ಮ ಗೌರವಕ್ಕೆ ಧಕ್ಕೆಯಾಗಿದೆ. ಅಂದ್ರೆ ಪೋರ್ಟ್ಫೋಲಿಯೋ ವಿಚಾರ ಬಂದಿಲ್ಲ ಇಲ್ಲಿ. ಎಲ್ಲೋ ಸೀನಿಯರ್ ಕಾಂಗ್ರೆಸ್ ಲೀಡರ್ಗಳು ತಡೀತೀನಿ ಸರ್, ಇದು ಸಾರ್ವಜನಿಕವಾಗಿ ಹೇಳಿರುವಂತದ್ದಲ್ಲ. ಇದು 4 ಗೋಡೆಗಳ ಮಧ್ಯೆ ಪರಸ್ಪರ ಅವರವರ ಮಧ್ಯೆ ನಡೆದಿರುವಂತಹ ಮಾತುಕತೆ. ಅದಕ್ಕೆ ಸಾರ್ವಜನಿಕರು ಸಾಕ್ಷಿ ಆಗಿದ್ದಾರೆ. ಡೆಫಿನೆಟ್ಲಿ ಅದು ಬಹಿರಂಗವಾಗಿ ಅವರಿಗೆ ಮಾಡಿರುವಂತಹ ಅಗೌರವ ಅನ್ನೋ ಭಾವನೆ ಸಾರ್ವಜನಿಕರಲ್ಲೂ ಸೃಷ್ಟಿಯಾಗುತ್ತೆ. ಅಂಟಿಲ್ ಅನ್ಲೆಸ್ ನೀವು ಅದನ್ನು ಹೊರಗಡೆ ಹೇಳದ ಹೊರತು ಅಥವಾ ಆತ್ಮಗೌರವದ ಪ್ರಶ್ನೆಯೇ ಆಗಿ ಅದು ಆಂತರಿಕವಾಗಿ ಉಳಿಯುವಂಥದ್ದು. ಒಬ್ಬ ಹಿರಿಯ ನಾಯಕರಾಗಿ ಅದನ್ನ ಬಹಿರಂಗಪಡಿಸಿ ಇದು ನನ್ನ ಆತ್ಮಗೌರವದ ಪ್ರಶ್ನೆ ಅಂತ ಹೇಳಿದಾಗ ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡುವಂಥದ್ದಾ? ಅವರು ಒಬ್ಬ ಸೀನಿಯರ್ ಮಿನಿಸ್ಟರ್ ಅವರ ಆತ್ಮಗೌರವಕ್ಕೆ ಧಕ್ಕೆ ಆಗಿದೆ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಒಬ್ಬ ಸೀನಿಯರ್ ಮಿನಿಸ್ಟರ್ 7 ಸರಿ 8 ಸರಿ ಗೆದ್ದ ಮಂತ್ರಿ, ಒಬ್ಬ ಹಿರಿಯ ನಾಯಕ, ನನ್ನ ಆತ್ಮಗೌರವಕ್ಕೆ ಧಕ್ಕೆ ಆಗಿದೆ, ನಾನು ಅದಕ್ಕೋಸ್ಕರ ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಆಯ್ತು, ಬೇರೆದು ಬೇಡ, ತೆರೆ ಹಿಂದೆ ನಡೆದಿರುವಂತಹ ಘಟನೆ ಬೇಡ. ಆತ್ಮಗೌರವಕ್ಕೆ ಧಕ್ಕೆ ಆಗಿದೆ ಅಂತ ಸ್ಟೇಟ್ಮೆಂಟ್ ಅನ್ನ ಮಾಡ್ಬೇಕಾದ್ರೆ ಆ ಕಾಂಟ್ರವರ್ಸಿನ, ಆ ವಿವಾದವನ್ನ ಹೇಗೆ ರಿಸಾಲ್ವ್ ಮಾಡ್ತೀರಾ? ಅವಾಗ ಹೇಗೆ ರಿಸಾಲ್ವ್ ಮಾಡ್ತೀರಾ? ಅವರು ಬೇರೆ ಯಾರೋ ಹೇಳಿದ್ರೆ ಓಕೆ, ಏನೋ ಹೇಳಪ್ಪ ಸಮಾಧಾನ ಮಾಡ್ಬೋದು ಅಂತ. ಅಂದ್ರೆ ಅವ್ರು ಈ ಸ್ಟೇಟ್ಮೆಂಟ್ ಅನ್ನ ಮಾಡೋದ್ರ ಮೂಲಕ ವಾಪಸ್ಸು ಅವರು ಈಗ ಪೋರ್ಟ್ಫೋಲಿಯೋ ಸಿಗದೆ ಹೋದ್ರೆ ವಾಪಸ್ ಬರೋ ಪರಿಸ್ಥಿತಿನಲ್ಲಿ ಇಲ್ಲ. ಅವರು ಆ ಪೋರ್ಟ್ಫೋಲಿಯೋ ಮೀರಿ ಹೋಗಿದೆ ವಿವಾದ. ಪೋರ್ಟ್ಫೋಲಿಯೋ ವಿಚಾರ ಇಲ್ಲಿ ಹಿರಿತನ ಅನ್ನೋದಕ್ಕೊಂದು ಬೆಲೆ ಇದೆ ಅಲ್ಲ ಸರ್. ಸರ್, ವಿತ್ ಡ್ಯೂ ರೆಸ್ಪೆಕ್ಟ್ ಟು ರಾಮಲಿಂಗಾರೆಡ್ಡಿ ಅಂಡ್ ಅವರ ಹಿರಿತನಕ್ಕೆ, ಅವರ ಅನುಭವಕ್ಕೆ, ಅವರ ಕಾರ್ಯಕ್ಷಮತೆಗೆ, ಇದೆಲ್ಲದರ ಬಗ್ಗೆನೂ ಕೂಡ ಗೌರವ ಇದ್ದುಕೊಂಡೆ ಸರ್. ಒಬ್ಬ ಹಿರಿಯ ನಾಯಕರಾಗಿ ಈಗ ಕಾಂಗ್ರೆಸ್ ಪಾರ್ಟಿಯ ಇಮೇಜ್ ಏನೋ ಬದಲಾಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಇಂತಹ ವಿಚಾರಗಳನ್ನ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡಿ ಇಂಥದ್ದನ್ನ ಸಾರ್ವಜನಿಕ ವಲಯದಲ್ಲಿ ಇಡೋದ್ರಿಂದ ಪಕ್ಷದ ಮೇಲಾಗೋ ದುಷ್ಪರಿಣಾಮ ಮತ್ತು ವೈಯಕ್ತಿಕವಾಗಿ ತನಗೆ ಮುಂದಿನ ರಾಜಕೀಯ ಜೀವನದಲ್ಲಿ ಎದುರಾಗಬಹುದಾದಂತಹ ಸವಾಲುಗಳು, ಇದೆಲ್ಲದರ ಬಗ್ಗೆ ಯೋಚನೆ ಮಾಡಿನೇ ಅವರ ಒಂದು ಕ್ಲಿಯರ್ ಕಟ್ ಡಿಸಿಷನ್ಗೆ ಅರೈವ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಕಮ್ ವಾಟ್ ಮೇ ಆಗಿದ್ದಾಗ್ಲಿ ಅನ್ನೋ ತರದಲ್ಲಿ. ಈಗ ಆಯ್ತು ಈಗ ಒಂದು ಮುನಿಯಪ್ಪ ಅವ್ರನ್ನ ರಾಹುಲ್ ಗಾಂಧಿ ಅವರು ಕರೆದು ಮಾತಾಡಿ ಏನೋ ಅಂದ್ರು. ಅದಾದ ನಂತರನು ಮುನಿಯಪ್ಪನವರು ಕೂಡ ನಾನು ಪೋರ್ಟ್ಫೋಲಿಯೋ ಒಪ್ಪಲ್ಲ ಅಂತ ಸ್ಟೇಟ್ಮೆಂಟ್ ಆಮೇಲೆ ಮಾಡಿದ್ರು. ಓಕೆ, ಇರ್ಲಿ, ಆಯ್ತಾ. ರಾಹುಲ್ ಗಾಂಧಿ ಅವ್ರು ಬಂದಿದ್ರಲ್ಲ, ಮಾತಾಡ್ಬೋದಿತ್ತಲ್ವಾ? ಯಾಕೆ ಮಾತಾಡ್ಲಿಲ್ಲ? ಮುನಿಯಪ್ಪ ಅವ್ರ ಜೊತೆ ಮಾತಾಡಿದ್ರು ತಾನೆ. ಒಬ್ಬ 8 ಸರಿ ಗೆದ್ದ ನಾಯಕನನ್ನ ಕರೆದು ಬಿಡ್ರಿ, ಒಂದ್ ಪೋರ್ಟ್ಫೋಲಿಯೋಗೋಸ್ಕರ ನೀವು ಎತ್ತರದ ನಾಯಕರು ಅಂತ ಕೇಳ್ಬೋದಿತ್ತಾನೆ, ಯಾಕೆ ಕೇಳಲಿಲ್ಲ?
ಹಾಗಿದ್ರೆ ದೋಷ ಇರೋದು ರಾಮಲಿಂಗಾರೆಡ್ಡಿ ಅವರಲ್ಲೋ ವ್ಯವಸ್ಥೆನಲ್ಲೋ? ಮತ್ತೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಆ ಪೋರ್ಟ್ಫೋಲಿಯೋ ಲಿಸ್ಟ್ ನ ರೆಡಿ ಮಾಡಿದವ್ರು ಯಾರು? ಡಿ.ಕೆ. ಶಿವಕುಮಾರ್ ರೆಡಿ ಮಾಡಿದ್ರು, ಇಲ್ಲ ದೆಹಲಿಯ ಲಕೋಟೆಯಿಂದ ಹಾರಿ ಬಂದ ಪೋರ್ಟ್ಫೋಲಿಯೋನು? ಇದರಲ್ಲಿ ಡೆಫಿನೆಟ್ಲಿ ಕ್ವೈಟ್ ವಿಸಿಬಲ್ ಸರ್. ಇದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಇದೆ ಅಂತ ಅನ್ಸೋದಿಲ್ಲ ಸಚಿವರುಗಳ ಲಿಸ್ಟ್ ನೋಡಿದಾಗ್ಲೂ. ಈಗ ರಾತ್ರಿ ಮಾತಾಡಿದಾರಲ್ವಾ, ಮುನಿಯಪ್ಪ ಅವ್ರ ಜೊತೆ ಮಾತಾಡಿದೀವಿ ಅಂತ, ಆ ಬೈಟ್ ಪ್ಲೇ ಮಾಡಿ. ಆ ಬೈಟ್ ಅಲ್ಲಿ ಹೈಕಮಾಂಡ್ ಅವ್ರು ತೀರ್ಮಾನ ತಗೊಂಡಿದ್ದಾರೆ ಅಂತಂದ್ರೆ, ಅಂದ್ರೆ ಇಡೀ ಆ ಪಟ್ಟಿಯನ್ನ ಮುಖ್ಯಮಂತ್ರಿಗೆ ಕಳಿಸ್ಕೊಟ್ಟಿದ್ದು ಹೈಕಮಾಂಡ್. ಹೀಗಾಗಿ ಇಲ್ಲಿ ಬೇಕಾದಷ್ಟು ಪ್ರಶ್ನೆಗಳು ಬರ್ತವೆ. ಈಗ ನೀವು 8 ಸರಿ ಗೆದ್ದಿದ್ದೀನಿ, ನನಗೆ ಬೆಂಗಳೂರು ಇನ್ಚಾರ್ಜ್ ಬೇಕು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ, ನಥಿಂಗ್ ರಾಂಗ್. ಇಲ್ಲ ಕೊಡ್ಲಿಕ್ಕಾಗಲ್ಲ ಈ ಬಿಕಾಸ್ ಆಫ್ ದಿಸ್ ರೀಸನ್. ಈಗ ನಾನು ಜಲಸಂಪನ್ಮೂಲ, ನಾನು ಈ ವಯಸ್ಸಲ್ಲಿ ಓಡಾಡ್ಕೊಂಡು ಏನ್ ಮಾಡಕ್, ನಾನು ಎಲ್ಲೋ ಹಳ್ಳಿ ತಿರುಗ್ಬೇಕಾಗತ್ತ ಅಂತ ಏನೋ ಹೇಳಿದಾರ ಅವರು. ಆಯ್ತು, ನೀನ್ ಓಡಾಡು ಅಂತಲೇ ಅನ್ಬೇಕು. ಇಲ್ಲ ಇದ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗು ಅಂತಾದ್ರು ಹೇಳ್ಬೇಕು. ಯಾಕೆ ಹೇಳಲಿಲ್ಲ? ಹೇಳೋರು ಯಾರು? ಈಗ ಆವಾಗ ಅವ್ರ ಮನೆಗೆ ಹೋದ್ರು, ಮಾತಾಡ್ಕೊಂಡ್ ಬಂದ್ರು. ಈಗ ಹೋಗ್ಲಿಲ್ಲ, ಮನೆಗೆ ಹೋಗೋದ್ ಬೇಡ, ಕರೆದು ಮಾತಾಡಿಸ್ಬೇಕಲ್ವಾ? ಒಬ್ಬ ಸೀನಿಯರ್ ಲೀಡರ್ನ ನಡೆಸ್ಕೊಂಡಿರೋ ರೀತಿ ಇದೇನಾ ಅನ್ನುವ ಮಟ್ಟಿಗೆ ಒಂದು ಟರ್ನ್ ಅನ್ನ ತೆಗೆದುಕೊಂಡಿದೆ. ಆ ವಿವಾದ ಪೋರ್ಟ್ಫೋಲಿಯೋನ ಮೀರಿ ಮುಂದಕ್ಕೆ ಹೋಗಿದೆ. ಇದಕ್ಕೇನಂತೀರಾ? ಬಟ್ ಸರ್, ಇದು ಈಗ ಇಂಥ ಸಂದರ್ಭದಲ್ಲಿ ಸರ್, ಇದು ಉದ್ದೇಶ ಪೂರ್ವಕವೋ, ಇದು ಮೊದಲೇ ಪೂರ್ವ ನಿರ್ಧರಿತವೋ, ಅಥವಾ ಇವೆಂಟ್ಸ್ ಆ ತರ ನಡೀತಾ ಇದಾವೋ? ಇದು ಉದ್ದೇಶಪೂರ್ವಕ ಅಂತ ಅನ್ಸಲ್ಲ ನನಗೆ. ಉದ್ದೇಶಪೂರ್ವಕ ಅಂತ ಅನ್ಸಲ್ಲ. ಅದು ಖಾತೆಗಳಿಗೆ ಬಿದ್ದಿರುವ ಪೈಪೋಟಿಯಲ್ಲಿ, ತೆರೆಮರೆಯಲ್ಲಿ ನಡೆದಿರುವಂತಹ ಆ ಪ್ರಯತ್ನಗಳು ಈ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿವೆ. ಇದೇನು ಶಾಶ್ವತವಾದ ಪರಿಸ್ಥಿತಿ, ಒಂದು ಕ್ರೈಸಿಸ್ ಅನ್ನ ಸೃಷ್ಟಿ ಮಾಡಿದೆ ಅಂತ ನನಗೇನು ಈಗ್ಲೂ ಏನ್ ಅನ್ನಿಸ್ತಿಲ್ಲ. ಯಾಕೆಂದ್ರೆ ಚೀಫ್ ಮಿನಿಸ್ಟರ್ ಬುದ್ಧಿವಂತಿದ್ದಾರೆ ಮತ್ತು ರಾಮಲಿಂಗಾರೆಡ್ಡಿ ಅವರಿಗೆ ಬೇರೆ ಸೀನಿಯರ್ ಕೊಲೀಗ್ಸ್ ಇದ್ದಾರೆ. ಅವರೆಲ್ಲ ಸೇರ್ಕೊಂಡು ಮಾತಾಡಿದ್ರೆ ಇದಕ್ಕೊಂದು ತೆರೆ ಎಳಿಬಹುದು, ದಟ್ ಈಸ್ ಡಿಫ್ರೆಂಟ್. ಆದ್ರೆ ಈ ಪರಿಸ್ಥಿತಿ ಯಾಕೆ ಸೃಷ್ಟಿ ಆಯ್ತು? ಯಾರು ಸೃಷ್ಟಿ ಮಾಡಿದ್ರು? ಯಾಕೆ ಸೃಷ್ಟಿ ಆಯ್ತು? ಆಮೇಲೆ ಏಕಪಕ್ಷೀಯವಾಗಿ ಹೈಕಮಾಂಡ್ ಏನಾದ್ರು ತೀರ್ಮಾನ ಕೈಗೊಳ್ತಾ, ಅಥವಾ ಹೈಕಮಾಂಡ್ ಹತ್ರ ಯಾರಾದ್ರೂ ಕಾಣದ ಕೈಗಳ ಕೈವಾಡ ಇತ್ತ? ಚೀಫ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಅನ್ನ ನೀವು ನೋಡಿ, ಅವರು ಎಲ್ಲೂ ಕಮಿಟ್ ಆಗ, ಹೈಕಮಾಂಡ್ ಅವರು ಒಂದು ತೀರ್ಮಾನ ತಗೊಂಡಿದ್ದಾರೆ, ಆಯ್ತು ಅಂದ್ರೆ ಅದನ್ನ ಹೇಳ್ತಾರೆ ಅವರು. ಚೀಫ್ ಮಿನಿಸ್ಟರ್ ಆ ಬೈಟ್ ಪ್ಲೇ ಮಾಡಿ, ನಿಮಗೂ ನೋಡಿರ್ತೀರಿ, ನೀವು ಆಲ್ರೆಡಿ ನೋಡಿರ್ತೀರಿ, ಎಲ್ಲ ನೋಡಿದ್ದಾರೆ. ಹೈಕಮಾಂಡ್ ಅವರು ಕೈವಾಡಗಳು ಅಂದ್ರೆ ಸರ್, ಇಲ್ಲಿ ಕಣ್ಣಿಗೆ ಕಾಣುವವರು ಒಂದು ಮುಖ್ಯಮಂತ್ರಿಗಳು, ಎರಡು ಹೈಕಮಾಂಡ್ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಂಡ್ ರಾಮಲಿಂಗಾರೆಡ್ಡಿ ಅಂಡ್ ಕಾಣದ ಕೈ ಯಾರು ಸರ್ ಹಂಗಾದ್ರೆ? ಅಲ್ಲ, ಕಾಣದ ಕೈ ಅಂತಂದ್ರೆ ಈಗ ಪೋರ್ಟ್ಫೋಲಿಯೋಗೋಸ್ಕರ ಯಾರಾದ್ರೂ ಪ್ರಯತ್ನ ಪಡ್ತಾರೆ. ಈಗ ರೆವಿನ್ಯೂ ನನಗ್ ತಪ್ತು, ನನಗೇನಾದ್ರೂ ಬೇಕಲ್ವಾ? ನನಗೆ ಅದ್ ಬೇಡ, ನನಗೆ ರೆವಿನ್ಯೂನೇ ಬೇಕಿತ್ತು. ರೆವಿನ್ಯೂ ಕೊಡ್ಲಿಲ್ಲ ನನಗೆ. ನಾನು ರೆವಿನ್ಯೂನಲ್ಲಿ ಅರ್ಧ ಕೆಲಸನ ಬಾಕಿ ಉಳಿಸ್ಕೊಂಡಿದ್ದೆ. ಮತ್ತೆ ಅದಕ್ಕೆ ಸರಿಯಾದಂತ ಅದು ಏನಿದೆ ಪೋರ್ಟ್ಫೋಲಿಯೋ, GBA ಒಂದೇ, BDA ಅದೇನೋ ಪ್ಲಾನಿಂಗ್ ಅದ್ ಯಾವ್ದು ಇಲ್ಲ ಅದ್ರಲ್ಲಿ. ಇವನ್ ಆ ಪೋರ್ಟ್ಫೋಲಿಯೋನಲ್ಲೂ ಕೂಡ ಇದೆಲ್ಲ ಪ್ರಾಬ್ಲಮ್ ಆಗಿರೋದು ಈ ಪ್ಲಮ್ ಪೋರ್ಟ್ಫೋಲಿಯೋ ಅನ್ನೋ ಕಾನ್ಸೆಪ್ಟ್ ಬಂದ್ಮೇಲೆ. ಒಂದು GBA ಮಾತ್ರ ಇದೆ, 5 ಕಾರ್ಪೊರೇಷನ್ ಮಾತ್ರ, ಇನ್ ಉಳಿದದ್ದು ಪ್ಲಮ್ ಡಿಪಾರ್ಟ್ಮೆಂಟ್ ಗಳು ಏನಿಲ್ಲ. ಅದ್ರಲ್ಲೆಲ್ಲ GB ಯಾವ್ದಿದು, BDA, ಆಮೇಲೆ BIPPA ಅಂತೇನೋ ಬರುತ್ತಲ್ವ, ಅದೆಲ್ಲ ಬೇರೆ. ತರ ಇದೆ. ಸರಿ ಸರ್, ಹಾಗಾದ್ರೆ ಸರ್ ಇದು 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 ಇಷ್ಟು ದಿನ ನಾವು ನಾಯಕತ್ವ ಕಿತ್ತಾಟ ನೋಡಿದ್ವಿ ಸರ್. ಈಗ ಇದು ಫಸ್ಟ್ ಲಿಸ್ಟ್ ಅಲ್ಲಿ ಶುರುವಾಗಿದೆ, ಇನ್ನೂ 20 ಬಾಕಿ ಇದಾವೆ ಸರ್. 20ಕ್ಕೆ 100 ಜನ ಕಾಯ್ತಿದ್ದಾರೆ ಸರ್. ಅಂದ್ರೆ ಇದು ಹಿಂಗೆ ಮುಗಿಯದ ಕತೆ ಆಗತ್ತಾ, ಅಥವಾ ಏನಾದ್ರೂ ಚಾಣಾಕ್ಷತನದಿಂದ ಈಗ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೆಲವು ಸರಿ ಈ ತರ ಆಗುತ್ತೆ. ಪೋರ್ಟ್ಫೋಲಿಯೋ ಬಂದ ನಂತರ, ಕೆಲವು ಸರಿ ಅನೌನ್ಸ್ ಮಾಡಿದ ನಂತರ ಹಿಂಗಾಗುತ್ತೆ. ಆಮೇಲೆ ಚೀಫ್ ಮಿನಿಸ್ಟರ್ ಜಾಣ್ರಿದ್ದಾನೆ, ಅಂಡ್ ಹಿ ಈಸ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್. ಶಿವಕುಮಾರ್ ಅವರು ಇಂಥದನ್ನೆಲ್ಲ ಹ್ಯಾಂಡಲ್ ಮಾಡ್ಕೊತಾರೆ, ಅವರು ಇದನ್ನ ನಿಭಾಯಿಸ್ತಾರೆ ಮತ್ತು ವಿಶ್ವಾಸಕ್ಕೆ ತಗೋತಾರೆ. ಇನ್ನು ಉಳಿದ 20 ಜನ ಇದಾರಲ್ಲ, ಅದು ಈ ಸರ್ಕಾರದ ಇಮೇಜ್ ಅನ್ನ, ಇವರೆಲ್ಲ ಸೀನಿಯರ್ ಬರ್ಬೇಕಾಗಿತ್ತು ಸರಿ, ಅದು ಈ ಸರ್ಕಾರದ ಇಮೇಜು, ಈ ಸರ್ಕಾರದ ದಿಕ್ಕನ್ನ ತೋರಿಸುತ್ತೆ. ಯಂಗ್ಸ್ಟರ್ಸ್ ಗಳಿಗೆ ಆದ್ಯತೆ ಕೊಡ್ಬೇಕು,
ಮತ್ತೆ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು, ಮತ್ತೆ ಅವರಿಗೆ ಅವರ ಯೋಗ್ಯತೆ, ಸಾಮರ್ಥ್ಯ ಮತ್ತು ಅವರವರ ಇದರ ಸಮುದಾಯದ ಸಮತೋಲನ, ಜಾತಿ ವರ್ಗ ಸಮತೋಲನದ ಆಧಾರದ ಮೇಲೆ ಪೋರ್ಟ್ಫೋಲಿಯೋಗಳನ್ನು ಕೂಡ ಹಂಚಿಕೆ ಮಾಡಬೇಕಾಗಿ ಬರುತ್ತೆ. ಅದು ಈ ಸರ್ಕಾರದ ಇಮೇಜ್ ಅನ್ನ ಇದು ಚೀಫ್ ಮಿನಿಸ್ಟರ್ ಚೇಂಜ್ ಅಷ್ಟೇ, ಯತೀಂದ್ರ ಸಿದ್ದರಾಮಯ್ಯ ಚೇಂಜ್ ಅಷ್ಟೇ, ಉಳಿದವರು ಒಂದಷ್ಟು ಸೀನಿಯರ್ಸ್ ಅನ್ನ ರಿಟೈನ್ ಮಾಡಿದ್ದಾರೆ, ಅವರಿಗೆ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ. ಅದರಲ್ಲಿ 40% ಸೇಮ್ ಪೋರ್ಟ್ಫೋಲಿಯೋ ರಿಪೀಟ್ ಮಾಡಿದ್ದಾರೆ. ಹೀಗಾಗಿ ಇದು ನೋಡ್ಬೇಕು ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್ ನಲ್ಲಿ ಎಷ್ಟು ಹೊಸ ಮುಖಗಳು, ಎಷ್ಟು ಯಂಗ್ಸ್ಟರ್ಸ್, ಎಷ್ಟು ಜನ ಡೈನಾಮಿಕ್ಸ್, ಕ್ಯಾಸ್ಟ್ ಈಕ್ವೇಶನ್ಸ್ ಏನಿದೆ, ಪೋರ್ಟ್ಫೋಲಿಯೋದಲ್ಲಿ ಯಾರು ಮೇಲ್ನೋಟ, ಅದರಲ್ಲಿ ಸಿದ್ದರಾಮಯ್ಯ ಬಣ ಬಟ್ ಅದರ್ವೈಸ್ ಆಲ್ಸೋ ಸಮೀವುಲ್ಲಾ ಸರ್, ಡಿ ಕೆ ಶಿವಕುಮಾರ್ ಅವರು ತನ್ನ ಕನಸಿನ ಕರ್ನಾಟಕ, ತನ್ನ ಆಡಳಿತ, ಬಟ್ ಅದಕ್ಕಿಂತ ಮುಂಚೆ ಅವರ ಪಾರ್ಟಿನೇ ಒಂದು ಅಗ್ನಿ ಪರೀಕ್ಷೆಯನ್ನ ಒಡ್ಡಿದೆ. ಏನು ಅಂತಂದ್ರೆ ಈ ಸಂಪುಟ ರಚನೆ ಮತ್ತು ಖಾತೆ ಹಂಚಿಕೆ ಅನ್ನುವಂತ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದರೆ ಅದು ಫಸ್ಟ್ ಸಕ್ಸಸ್ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ. ಅದು ಮುಂದೆ ಅವರ ಆಡಳಿತದ ದಿಕ್ಸೂಚಿ ಆಗುತ್ತೆ. ಯಾಕೆ ಅಂತಂದ್ರೆ ಆ ನಾಯಕತ್ವವನ್ನು ಒಪ್ಪಿದ್ದಾರಾ ಇಲ್ವಾ, ಆ ನಾಯಕತ್ವದ ಕೆಪಾಸಿಟಿ ಎಷ್ಟಿದೆ, ಏನಿದೆ, ಮತ್ತು ಅದು ಮುಂದಿನ ದಿನಗಳಲ್ಲಿ ಒಬ್ಬ ಉತ್ತಮ ಆಡಳಿತಗಾರನಾಗಿ ಅವ್ರನ್ನ ಯಾವ ರೀತಿ ಕೊಂಡೊಯ್ಯುತ್ತೆ ಅನ್ನೋದಕ್ಕೆ ಈ ಅಗ್ನಿ ಪರೀಕ್ಷೆನೆ ಅವ್ರಿಗೆ ಒಂದು ದೊಡ್ಡ ಸವಾಲು ಅಂತ ಅನ್ಸುತ್ತೆ ಸರ್. ದಿಸ್ ಈಸ್ ದಿ ಫಸ್ಟ್ ಚಾಲೆಂಜ್. 100ಕ್ಕೆ 100% ನಿಮ್ ಮಾತನ್ನ ಒಪ್ತಾನೆ. ಅವರು ಒಬ್ಬ ಮುಖ್ಯಮಂತ್ರಿಯಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಮಾಡಬೇಕು. ಈವನ್ ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲೂ ಕೂಡ ಅವರಿಗೆ ಉಳಿಸ್ಕೊಳ್ಳುವ ರೀತಿಯಲ್ಲಿ ಏನ್ ಪೋರ್ಟ್ಫೋಲಿಯೋ ಕೊಡಿಸ್ತಾರೋ, ಅಥವಾ ರಾಮಲಿಂಗಾರೆಡ್ಡಿ ಅವರಿಗೆ ಕನ್ವಿನ್ಸ್ ಮಾಡಿ ಅವರಿಗೆ ಅವ್ರು ತಮ್ಮ ಜೊತೆ ಉಳಿಸ್ಕೊತಾರೋ. GBA ಎಲೆಕ್ಷನ್ಸ್ ಬರ್ತಾ ಇದೆ. GBA ಎಲೆಕ್ಷನ್ಸ್ ಅಲ್ಲಿ ರಾಮಲಿಂಗಾರೆಡ್ಡಿ ಅವರ ಗೈರ್ಹಾಜರಿ ಮತ್ತು ರಾಜೀನಾಮೆ ಡೆಫಿನೆಟ್ಲಿ ಬೆಂಗಳೂರಲ್ಲಿ ಸಾಕಷ್ಟು ಹಿಡಿತ ಮತ್ತು ಬೆಂಗಳೂರಲ್ಲಿ ಸಾಕಷ್ಟು ಜನಾನುರಾಗಿಯೂ ಆಗಿರುವ ರಾಮಲಿಂಗಾರೆಡ್ಡಿ ಅವ್ರನ್ನ ಬಿಟ್ಟು ಇವರು ಎಲೆಕ್ಷನ್ ಹೋದ್ರ ಪರಿಣಾಮನೂ ಆಗುತ್ತೆ. ಹೀಗಾಗಿ ಇದೇನ್ ಕ್ರೈಸಿಸ್ ಅಂತ ನನಗೇನು ಅನ್ನಿಸ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ ರಾಮಲಿಂಗಾರೆಡ್ಡಿ ಅವ್ರನ್ನ ವಿಶ್ವಾಸಕ್ಕೆ ತಗೋತಾರೋ, ಹೈಕಮಾಂಡ್ ವಿಶ್ವಾಸಕ್ಕೆ ತಗೋತಾರೋ, ಹೇಗೆ ತಗೋತಾರೆ, ಮತ್ತು ಉಳಿದ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ನಲ್ಲಿ ತನ್ನ ಕಡೆಯವ್ರನ್ನ ಹೇಗೆ ಅಕಾಮಡೇಟ್ ಮಾಡ್ತಾರೆ, ಅಥವಾ ಸಿದ್ದರಾಮಯ್ಯನವ್ರ ಕಡೆಯನ್ನ ಹೇಗೆ ಅಕಾಮಡೇಟ್ ಮಾಡ್ತಾರೆ ಅನ್ನೋದು ಚಾಲೆಂಜಿಂಗು. ಕನಸಿನ ಕರ್ನಾಟಕ ಮುಂದೆ ಅವರು ಹೇಗೆ ಕಟ್ತಾರೆ ಅನ್ನೋದು ನಾವು ನೀವು ಎಲ್ಲ ನೋಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ